ಐಪಿಎಲ್ 2026ರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪಯಣ ನಿರೀಕ್ಷಿತ ಮಟ್ಟದಲ್ಲಿ ಸಾಗುತ್ತಿಲ್ಲ. ಅಂಕಪಟ್ಟಿಯ ತಳದಲ್ಲಿ ಕುಳಿತಿರುವ ಎಲ್ಎಸ್ಜಿ ಈಗ ಅತಿದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವ ಸುಳಿವು ನೀಡುತ್ತಿದೆ. 27 ಕೋಟಿಯ ಸರದಾರ ರಿಷಬ್ ಪಂತ್ ಅವರ ನಾಯಕತ್ವಕ್ಕೆ ಕುತ್ತು ಬಂದಿದೆಯೇ? ಮುಂದಿನ ಪಂದ್ಯಕ್ಕೂ ಮುನ್ನ ಕ್ಯಾಪ್ಟನ್ ಬದಲಾಗ್ತಾರಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. 2025ರ ಹರಾಜಿನಲ್ಲಿ ಬರೋಬ್ಬರಿ 27 ಕೋಟಿ ನೀಡಿ ಪಂತ್ ಅವರನ್ನ ಎಲ್ಎಸ್ಜಿ ಖರೀದಿಸಿತ್ತು. ಆದರೆ ಈ 2 ಸೀಸನ್ಗಳಲ್ಲಿ ಪಂತ್ ಪ್ರದರ್ಶನ ತೀರಾ ಕಳಪೆಯಾಗಿದೆ. ಈ ಬಾರಿ 9 ಪಂದ್ಯಗಳಲ್ಲಿ ಕೇವಲ 204 ರನ್ ಗಳಿಸಿರುವ ಪಂತ್ 130ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುತ್ತಿದ್ದಾರೆ. ಕೇವಲ ಬ್ಯಾಟಿಂಗ್ ಮಾತ್ರವಲ್ಲ, ವಿಕೆಟ್ ಕೀಪಿಂಗ್ನಲ್ಲೂ ಪಂತ್ ಮಿಂಚುತ್ತಿಲ್ಲ. ಮಾಲೀಕ ಸಂಜೀವ್ ಗೋಯೆಂಕಾ ಅವರ ಇತಿಹಾಸ ನೋಡಿದರೆ ಅವರು ಸೋಲನ್ನು ಸಹಿಸುವವರಲ್ಲ. ಹಾಗಾಗಿ ಪಂತ್ ಅವರ ಮೇಲೆ ಈಗ ಒತ್ತಡ ಹೆಚ್ಚಾಗಿದೆ. ಒಂದು ವೇಳೆ ಪಂತ್ ಅವರನ್ನು ನಾಯಕತ್ವದಿಂದ ಕೆಳಗಿಳಿಸಿದರೆ ಮೊದಲು ಕೇಳಿಬರುವ ಹೆಸರು ಮಿಚೆಲ್ ಮಾರ್ಷ್. ಈ ಸೀಸನ್ನಲ್ಲಿ ಎಲ್ಎಸ್ಜಿ ಪರ ಸ್ಥಿರ ಪ್ರದರ್ಶನ ನೀಡುತ್ತಿರುವ ಏಕೈಕ ಆಟಗಾರ ಇವರು. 9 ಪಂದ್ಯಗಳಿಂದ 256 ರನ್ ಗಳಿಸಿರುವ ಮಾರ್ಷ್ ಕಳೆದ 5 ಪಂದ್ಯಗಳಲ್ಲಿ 4 ಬಾರಿ 40ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ. ಆಸ್ಟ್ರೇಲಿಯಾ ಟಿ20 ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಅನುಭವ ಇವರಿಗಿದೆ. 39 ಪಂದ್ಯಗಳಲ್ಲಿ 27 ಗೆಲುವುಗಳನ್ನು ತಂದುಕೊಟ್ಟಿರುವ ಮಾರ್ಷ್ ಎಲ್ಎಸ್ಜಿ ತಂಡದ ಮುಂದಿನ ಬಾಸ್ ಆಗುವ ಎಲ್ಲಾ ಲಕ್ಷಣಗಳಿವೆ. ಇವರ ಜೊತೆಗೆ ದಕ್ಷಿಣ ಆಫ್ರಿಕಾದ ಏಡನ್ ಮಾರ್ಕ್ರಾಮ್ ಕೂಡ ರೇಸ್ನಲ್ಲಿದ್ದಾರೆ. ಈ ಸೀಸನ್ನಲ್ಲಿ ಬ್ಯಾಟಿಂಗ್ ಕ್ರಮಾಂಕ ಬದಲಾದರೂ 224 ರನ್ ಗಳಿಸಿ ತಂಡಕ್ಕೆ ಆಸರೆಯಾಗಿದ್ದಾರೆ. ಸೌತ್ ಆಫ್ರಿಕಾ ತಂಡವನ್ನು ಮುನ್ನಡೆಸಿದ ಅನುಭವ ಇವರಿಗೂ ಇದೆ. ಒತ್ತಡದ ಸಮಯದಲ್ಲಿ ತಂಡವನ್ನು ಹೇಗೆ ಹತೋಟಿಗೆ ತರಬೇಕೆಂದು ಮಾರ್ಕ್ರಾಮ್ಗೆ ಚೆನ್ನಾಗಿ ತಿಳಿದಿದೆ. ಹೀಗಾಗಿ ಎಲ್ಎಸ್ಜಿ ಮ್ಯಾನೇಜ್ಮೆಂಟ್ ಇವರ ಹೆಸರನ್ನು ಕೂಡ ಪರಿಗಣಿಸುತ್ತಿದೆ. ಆರ್ಸಿಬಿ ವಿರುದ್ಧದ ಪಂದ್ಯ ಏಕಾನ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ಪಂದ್ಯಕ್ಕೂ ಮುನ್ನ ಲಕ್ನೋ ತಂಡ ಹೊಸ ನಾಯಕನೊಂದಿಗೆ ಕಣಕ್ಕಿಳಿಯುತ್ತಾ? ಅಥವಾ ಪಂತ್ಗೆ ಮತ್ತೊಂದು ಅವಕಾಶ ಸಿಗುತ್ತಾ? ಕಾದು ನೋಡಬೇಕು. ನಿಮ್ಮ ಪ್ರಕಾರ ಎಲ್ಎಸ್ಜಿ ತಂಡದ ನಾಯಕ ಯಾರಾಗಬೇಕು? ಕಮೆಂಟ್ ಮಾಡಿ ತಿಳಿಸಿ. ಕ್ರಿಕೆಟ್ನ ಇತ್ತೀಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.